ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಬಿಜೆಪಿ ಸೇರ್ಕೊಂಡಿದ್ದು ಕೆಲವರಿಗೆ ಅಚ್ಚರಿಯ ವಿಷಯವಾದರೆ ರಾಘವ್ ಚಡ್ಡಾ ಅವರ ಇತ್ತೀಚಿನ ನಡೆ ನುಡಿಗಳನ್ನ ಗಮನಿಸ್ತಾ ಬಂದ ಇನ್ನು ಕೆಲವರಿಗೆ ಇದು ನಿರೀಕ್ಷಿತ ಬೆಳವಣಿಗೆ. ಆಮ್ ಆದ್ಮಿ ತೊರೆದು ಬಿಜೆಪಿ ಸೇರಿದ ರಾಘವ್ ಚಡ್ಡಾ ಹೇಳಿದ್ದೇನು? ಆಮ್ ಆದ್ಮಿ ಪಕ್ಷ ಈಗ ತನ್ನ ಮೂಲ ಸಿದ್ಧಾಂತವನ್ನು ಮರೆತುಬಿಟ್ಟಿದೆ, ಅಂತಹ ಪಕ್ಷದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ನಾನು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಜನರ ಬಳಿಗೆ ಹೋಗ್ತಿದ್ದೀನಿ ಅಂತ. ಆದರೆ ಕೊನೆಗೆ ಹೋಗಿ ಸೇರಿಕೊಂಡಿದ್ದು ಮಾತ್ರ ದಶಕಗಳ ಕಾಲ ತಾವು ಸೈದ್ಧಾಂತಿಕವಾಗಿ ವಿರೋಧಿಸ್ತಾ ಬಂದ ಬಿಜೆಪಿಯನ್ನು. ಇದೇ ಕಾರಣಕ್ಕೆ ರಾಜಕಾರಣಿ ರಾಘವ್ ಚಡ್ಡಾ ಮತ್ತು ರಾಜಕೀಯ ಪಕ್ಷ ಬಿಜೆಪಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿ ಬಿಟ್ಟಿದ್ದಕ್ಕೆ ಆ ಪಕ್ಷದವರಿಂದ ಸಹಜವಾಗಿಯೇ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಬಿಜೆಪಿ ಸೇರಿದ್ದಕ್ಕೆ ಸಾರ್ವಜನಿಕರಿಂದ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇಷ್ಟು ವರ್ಷಗಳ ಕಾಲ ಬಿಜೆಪಿ ಭ್ರಷ್ಟ ಪಕ್ಷ, ಬಿಜೆಪಿಯವರು ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಟೀಕೆಗಳನ್ನ ಮಾಡ್ತಾ ಬಂದಿದ್ದಂತಹ ರಾಘವ್ ಚಡ್ಡಾ ಈಗ ಸಡನ್ ಆಗಿ ಅದೇ ಕರಪ್ಟ್ ಕಮ್ಯುನಲ್ ಪಾರ್ಟಿಯನ್ನು ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಇವ್ರ ಮಾತನ್ನು ನಾವು ಯಾಕೆ ನಂಬಬೇಕು ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಈ ವಿಚಾರವಾಗಿ ಇತ್ತೀಚೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಸಾಮಾಜಿಕ ಹೋರಾಟಗಾರ ಯೋಗೇಂದ್ರ ಯಾದವ್ ಆಮ್ ಆದ್ಮಿ ಪಾರ್ಟಿ ಸರಿ ಇಲ್ಲ ಅಂತ ಹೊರಗಡೆ ಬಂದ ರಾಘವ್ ಚಡ್ಡಾ ಹೋಗಿ ಬಿಜೆಪಿಯನ್ನು ಸೇರ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅವರ ಮುಖಾನ ಒಂದ್ಸತಿ ಅವರೇ ಕನ್ನಡಿನಲ್ಲಿ ನೋಡ್ಕೊಳ್ಳೋಕೆ ಹೇಳಿ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯೋಗೇಂದ್ರ ಯಾದವ್ ಕೂಡ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಸದಸ್ಯರಲ್ಲೊಬ್ಬರು. ಆದರೆ ಯಾವಾಗ ಆಮ್ ಆದ್ಮಿ ಪಕ್ಷ ತನ್ನ ಮೂಲ ಸಿದ್ಧಾಂತಗಳಿಗೆ ತಕ್ಕನಾಗಿ ನಡೆದುಕೊಳ್ತಿಲ್ಲ ಅನಿಸ್ತೋ ಆಗ ಆ ಪಕ್ಷದಿಂದ ಹೊರಬಂದು ಸ್ವರಾಜ್ ಅಭಿಯಾನವನ್ನು ಶುರುವಿಟ್ಕೊಂಡ್ರು. ಯೋಗೇಂದ್ರ ಯಾದವ್ ಅನುಸರಿಸಿದ ನಡೆಯಲ್ಲೇ ರಾಘವ್ ಚಡ್ಡಾ ಏನ್ ಮಾಡಬಹುದಿತ್ತು ಅನ್ನೋದಕ್ಕೆ ಉತ್ತರ ಇದೆ. ಆದರೆ ಅವರವರ ಆಯ್ಕೆಗೆ ಅವರವರು ಸ್ವತಂತ್ರರು. ಆದರೆ ಸಾರ್ವಜನಿಕ ಬದುಕಿನಲ್ಲಿದ್ದುಕೊಂಡು ಇಷ್ಟು ದಿನಗಳ ಕಾಲ ಸಿದ್ಧಾಂತಗಳ ಬಗ್ಗೆ ಉದ್ದುದ್ದ ಭಾಷಣ ಬಿಗಿದು ಊರಿಗೆಲ್ಲ ಉಪದೇಶ ಮಾಡಿ ನಾನೀಗ ಬಿಜೆಪಿ ಸೇರಿಕೊಂಡು ಬದನೆಕಾಯಿ ತಿಂತೀನಿ ಅಂದರೆ ಹೆಂಗ್ ಸ್ವಾಮಿ? ನೀವೇನೋ ಬಿಜೆಪಿ ಸೇರ್ಕೊಂಡ್ಬಿಟ್ರಿ, ಆದರೆ ಇಷ್ಟು ದಿನ ನಿಮ್ಮ ಕಂತೆ ಪುರಾಣ ನಂಬ್ಕೊಂಡು ನಿಮ್ಮನ್ನು ಬೆಂತಟ್ಟಿ ಬೆಳೆಸಿದ್ರಲ್ಲ ಜನ, ಅವ್ರ ಕತೆ ಏನು ಅಂತ ಒಂದ್ಸತಿ ಏನಾದರೂ ಯೋಚನೆ ಮಾಡಿದ್ದೀರಾ? ಈ ರಾಘವ್ ಚಡ್ಡಾ ಬಿಜೆಪಿ ಸೇರಿದ ಮೇಲೆ ಸಾಮಾಜಿಕ ಕಳಕಳಿ ಇರೋ ಬಹುಭಾಷಾ ನಟ ಪ್ರಕಾಶ್ ರಾಜ್ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಸಖತ್ ವೈರಲ್ ಕೂಡ ಆಯಿತು. ಪೊಲೀಸರು ಅಪರಾಧ ಕೃತ್ಯಗಳ ವಿರುದ್ಧ ಹೋರಾಡೋ ತಮ್ಮ ಮೂಲ ತತ್ವಗಳನ್ನ ಮರೆತಿದ್ದಾರೆ, ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆ ಬಿಟ್ಟು ದಾವೂದ್ ಇಬ್ರಾಹಿಂ ಗ್ಯಾಂಗ್ ಸೇರ್ತೀನಿ ಅನ್ನಂಗಾಯ್ತಿದು ಅಂತ ಪ್ರಕಾಶ್ ರಾಜ್ ರಾಘವ್ ಚಡ್ಡಾ ನಡೆಯ ವಿರುದ್ಧ ವ್ಯಂಗ್ಯಮಯವಾಗಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದುವರೆದು ರಾಘವ್ ಚಡ್ಡಾ ಸ್ಪಷ್ಟೀಕರಣ ಕೊಟ್ಟಿರುವಂತಹ ವಿಡಿಯೋವನ್ನು ಹಂಚಿಕೊಂಡು ಮತ್ತೊಂದು ಟ್ವೀಟ್ ಮಾಡಿರುವಂತಹ ಪ್ರಕಾಶ್ ರಾಜ್, ನಾನು ಕೂಡ ತಪ್ಪಾಗಿರಬಹುದು, ಆದರೆ ನಿನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿ ಹೋಗ್ತಿದ್ದಾರಲ್ಲ ಲಕ್ಷಾಂತರ ಜನ, ಅವರು ತಪ್ಪು ಮಾಡ್ತಿಲ್ಲ, ನಮಗ್ ಹರಾಮ್ ಅಂತ ಕಟುವಾಗಿ ಟೀಕಿಸಿದ್ದಾರೆ. ಪ್ರಕಾಶ್ ರಾಜ್ ಹೇಳಿದ್ದು ಅಕ್ಷರಶಃ ಸತ್ಯ. ರಾಘವ್ ಚಡ್ಡಾ ಬಿಜೆಪಿ ಸೇರಿದ್ದೇ ತಡ ಯಾವ ಇನ್ಸ್ಟಾಗ್ರಾಮ್ನಲ್ಲಿ ಯಂಗ್ ರೆಬಲ್ ಸ್ಟಾರ್ ಆಗಿ ಮಿಂಚ್ತಾ ಇದ್ರೋ ಅದೇ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷಾಂತರ ಜನ ರಾಘವ್ ಚಡ್ಡಾ ನಡೆಗೆ ಬೇಸರಿಸಿಕೊಂಡು ಅನ್ಫಾಲೋ ಮಾಡ್ತಿದ್ದಾರೆ. ರಾಘವ್ ಚಡ್ಡಾ ಬಿಜೆಪಿ ಸೇರಿದ 24 ಗಂಟೆಯೊಳಗೆ ಇನ್ಸ್ಟಾಗ್ರಾಮ್ನಲ್ಲಿ 14.6 ಮಿಲಿಯನ್ ಇದ್ದಂತಹ ಫಾಲೋವರ್ಸ್ ಸಂಖ್ಯೆ 12.3 ಮಿಲಿಯನ್ಗೆ ದಿಢೀರ್ ಕುಸಿತ ಕಂಡಿದೆ. ಅಂದರೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮಂದಿ ರಾಘವ್ ಚಡ್ಡಾ ಬಿಜೆಪಿ ಸೇರಿದ್ದಕ್ಕೆ ಅಸಮಾಧಾನಗೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಕೂಡ ಇದೆ. ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಬಿಜೆಪಿ ಸೇರಿದ್ದು ಕೇವಲ ರಾಘವ್ ಚಡ್ಡಾ ಮಾತ್ರವಲ್ಲ. ಆಮ್ ಆದ್ಮಿ ಪಾರ್ಟಿಯಿಂದಾನೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಂತಹ ಅಶೋಕ್ ಮಿತ್ತಲ್, ಸ್ವಾತಿ ಮಲಿವಾಲ್, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ರಾಜಿಂದರ್ ಗುಪ್ತಾ, ವಿಕ್ರಮ್ ಸಾಹನಿ ಇವರೆಲ್ಲರೂ ಬಿಜೆಪಿ ಸೇರ್ಕೊಂಡಿದ್ದಾರೆ. ಒಬ್ಬೊಬ್ಬರೇ ಪಕ್ಷಾಂತರ ಮಾಡೋಕೆ ಹೋದರೆ ಇವರೆಲ್ಲ ಈಗಿರೋ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊಸದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗ್ತಿತ್ತು. ಈ ವಿಚಾರವನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿರುವಂತಹ ರಾಘವ್ ಚಡ್ಡಾ ತಮ್ಮ ಜೊತೆಗೆ 6 ಜನರ ಟೀಮ್ ಕಟ್ಕೊಂಡು 2/3 ಮೆಜಾರಿಟಿಯೊಂದಿಗೆ ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಆ ಮೂಲಕ ಆಮ್ ಆದ್ಮಿಯ 7 ರಾಜ್ಯಸಭಾ ಸೀಟ್ಗಳು ಈಗ ಬಿಜೆಪಿಯ ಬೆಂಬಲಕ್ಕೆ ನಿಂತಂತಾಗಿದೆ. ಇನ್ನು ರಾಘವ್ ಚಡ್ಡಾಗಿಂತ ಮೊದಲೇ ಕೇಜ್ರಿವಾಲ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಂತಹ ಸ್ವಾತಿ ಮಲಿವಾಲ್ ಕೂಡ ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಈಗ ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಆದರೆ ವರ್ಷದ ಹಿಂದೆ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಕುಸ್ತಿಪಟುಗಳು ತಮ್ಮ ಮೇಲೆ ಆಗ ಬಿಜೆಪಿ ಸಂಸದನಾಗಿದ್ದ ಈಗಲೂ ಬಿಜೆಪಿನಲ್ಲೇ ಇರೋ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಲೈಂಗಿಕ ದೌರ್ಜನ್ಯ ಎಸಗಿದಾನೆ ಅಂತ ಅಳಲು ತೋಡ್ಕೊಂಡು ದೆಹಲಿಯ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಆಗ ಇದೇ ಸ್ವಾತಿ ಮಲಿವಾಲ್ ಆ ಮಹಿಳಾ ಕುಸ್ತಿಪಟುಗಳ ಬೆಂಬಲಕ್ಕೆ ನಿಂತು ಬ್ರಿಜ್ಭೂಷಣ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಆದ್ರೀಗ ಅದೇ ಸ್ವಾತಿ ಮಲಿವಾಲ್ ಮಹಿಳಾ ಪೀಡಕ ಬ್ರಿಜ್ಭೂಷಣ್ ಇರುವಂತಹ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಇಂಥವರಿಂದ ಯಾವ ಥರದ ನೈತಿಕತೆಯನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯ ಹೇಳಿ? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ, ಆಮ್
ಆಮ್ ಆದ್ಮಿ ತೊರೆದು ಬಿಜೆಪಿ ಸೇರಿದಂತಹ 7 ಮಂದಿ ಸಂಸದರ ಪೈಕಿ ಪಂಜಾಬ್ ಮೂಲದ ಉದ್ಯಮಿ ಅಶೋಕ್ ಮಿತ್ತಲ್ ಕೂಡ ಒಬ್ಬರು. ಆಮ್ ಆದ್ಮಿ ಪಾರ್ಟಿ ಇತ್ತೀಚೆಗೆ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದ್ದಾಗ ಈ ಅಶೋಕ್ ಮಿತ್ತಲ್ ಅವರನ್ನೇ ಆಮ್ ಆದ್ಮಿ ಆ ಸ್ಥಾನದಲ್ಲಿ ಕೂರಿಸಿತ್ತು. ಆದರೆ ಅದಾದ ಕೆಲವೇ ದಿನಕ್ಕೆ ಅಶೋಕ್ ಮಿತ್ತಲ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ರೇಡ್ ಮಾಡಿತ್ತು. ಆ ಇಡಿ ರೇಡ್ ನಡೆದ 10 ದಿನಕ್ಕೆ ಅಶೋಕ್ ಮಿತ್ತಲ್ ರಾಘವ್ ಚಡ್ಡಾ ಜೊತೆ ಬಿಜೆಪಿ ಸೇರ್ಕೊಂಡಿದ್ದಾರೆ. ಈ ವಿಚಾರ ಕೂಡ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷಗಳ ನಾಯಕರಿಗೆ ಮಂತ್ರಿಗಿರಿ ಸೇರಿದಂತೆ ನಾನಾ ರೀತಿಯ ಆಸೆ ಆಮಿಷಗಳನ್ನ ಒಡ್ಡಿ ಬಿಜೆಪಿಯೊಳಗೆ ಶಾಮೀಲು ಮಾಡಿಸಿಕೊಳ್ಳಲಾಗುತ್ತೆ, ಇಲ್ಲವೇ ತನಿಖಾ ಸಂಸ್ಥೆಗಳನ್ನ ಹಿಂದೆ ಬಿಡಲಾಗುತ್ತೆ ಅನ್ನೋ ಟೀಕೆಗಳು ಇದೇ ಮೊದಲೇನಲ್ಲ. ಈಗ ಮತ್ತೊಮ್ಮೆ ಅದೇ ಆರೋಪಗಳು ಬಿಜೆಪಿಯ ಮೇಲೆ ಕೇಳಿಬರ್ತಿದ್ದಾವೆ. ಬಿಜೆಪಿ ರಾಘವ್ ಚಡ್ಡಾ ಮೂಲಕ ಆಮ್ ಆದ್ಮಿ ಪಕ್ಷವನ್ನ ಇಬ್ಬಾಗ ಮಾಡ್ತು ಅನ್ನುವಂತಹ ಆರೋಪಗಳು ಈಗ ಸಹಜವಾಗಿಯೇ ಕೇಳಿಬರ್ತಿವೆ. ಆದರೆ ಬಿಜೆಪಿ ಮೇಲೆ ಇಂತಹ ಆರೋಪಗಳು ಕೇಳಿಬರ್ತಾ ಇರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಇಬ್ಬಾಗ ಆಗಿ 2 ಬಣಗಳು ಸೃಷ್ಟಿಯಾಗೋದಕ್ಕೂ ಬಿಜೆಪಿಯೇ ಕಾರಣವಾಗಿತ್ತು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸೈಲೆಂಟ್ ಎಕ್ಸಿಟ್ ಏನಂತ ತೋರಿಸುತ್ತೆ. ಯಾವಾಗಲೂ ಎಲೆಕ್ಷನ್ ಮೋಡ್ನಲ್ಲಿರುವಂತಹ ಬಿಜೆಪಿ ರಾಘವ್ ಚಡ್ಡಾ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರುವುದಕ್ಕೂ ಕಾರಣ ಇದೆ. ಮುಂದಿನ ವರ್ಷ ಪಂಜಾಬ್ನಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆಯುತ್ತಿದೆ. ರಾಘವ್ ಚಡ್ಡಾ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದಾಗ ಪಂಜಾಬ್ ಚುನಾವಣೆಯ ಉಸ್ತುವಾರಿಯಾಗಿದ್ದರು. ಪಂಜಾಬಿನ ಆಮ್ ಆದ್ಮಿ ಪಕ್ಷದ ಶಾಸಕರ ಪೈಕಿ ಹಲವರು ರಾಘವ್ ಚಡ್ಡಾ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಮಾಧ್ಯಮಗಳಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ಪಾಲಿಗೆ ಪಂಜಾಬ್ ಈಗಲೂ ಭೇದಿಸಲಾಗದಂತಹ ಕೋಟೆಯಾಗಿಯೇ ಉಳಿದಿದೆ. ಅಕಾಲಿ ದಳದ ಜೊತೆ ಸೇರಿ ಮೈತ್ರಿ ಸರ್ಕಾರ ರಚನೆ ಮಾಡಿದ್ದನ್ನು ಬಿಟ್ಟರೆ ಬಿಜೆಪಿಯಲ್ಲಿ ನೇರವಾಗಿ ಜನಾದೇಶದೊಂದಿಗೆ ಅಧಿಕಾರಕ್ಕೆ ಬಂದೇ ಇಲ್ಲ. ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಮತ್ತವರ ಬೆಂಬಲಿಗ ಶಾಸಕರ ಪಡೆಯನ್ನ ಮುಂದೆ ಬಿಟ್ಟು ಬಿಜೆಪಿ ಅಖಾಡಕ್ಕಿಳಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಬಿಜೆಪಿ ವಿರೋಧ ಪಕ್ಷಗಳನ್ನ ಒಡೆದಾಡುತ್ತಿರುವಂತಹ ಪರಿ ಪ್ರಜಾತಂತ್ರ ವ್ಯವಸ್ಥೆಗೆ ನಿಜಕ್ಕೂ ಮಾರಕವಾದ್ದು. ಇದೇ ಒಡೆದಾಳುವ ನೀತಿ ಮುಂದುವರೆದ್ರೆ, ಅಪ್ಪಿತಪ್ಪಿ ಇದೇ ನೀತಿ ಉಳಿದವ್ರಿಗೇನಾದರೂ ಮಾದರಿಯಾದರೆ ಮುಂದೊಂದು ದಿನ ಆಳುವ ಸರ್ಕಾರಗಳ ಎದುರು ಜನರ ಪರವಾಗಿ ನಿಂತು ಧ್ವನಿ ಎತ್ತೋಕ್ಕೆ ಯಾವ ವಿರೋಧ ಪಕ್ಷಗಳು ಉಳಿದೇ ಇರೋದಿಲ್ಲ. ಆಮ್ ಆದ್ಮಿ ಪಾರ್ಟಿ ಹದಗೆಟ್ಟಿದೆ ಅನ್ನೋ ರಾಘವ್ ಚಡ್ಡಾ ತಾವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದಾರೆ, ತಮ್ಮ ನಡೆ ನುಡಿ ನಿಲುವುಗಳು ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿವೆ ಅನ್ನೋದನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು. ರಾಘವ್ ಚಡ್ಡಾ ಪ್ರಹಸನದ ಪರಿಣಾಮ ಮುಂಬರುವ ಪಂಜಾಬ್ ಚುನಾವಣೆಯಲ್ಲಿ ಕಾಣಿಸುತ್ತಾ, ಇಲ್ಲ ಪಂಜಾಬಿನ ಜನ ಈ ಸೋ ಕಾಲ್ಡ್ ಚುನಾವಣಾ ಚಾಣಕ್ಯರ ಲೆಕ್ಕಾಚಾರಕ್ಕೆ ತಕ್ಕ ಉತ್ತರ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ನಮಸ್ಕಾರ.